ಹಂಪಿ ಬರೀ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳಿಗಲ್ಲ, ಅಂಜನಾದ್ರಿಯ ಬೆಟ್ಟಕ್ಕೂ ಫೇಮಸ್ ಇರೋದು. ರಾಮಾಯಣ ಕಾಲದೊಳಗಡೆ ಕರೆಯುವ ಕಿಷ್ಕಿಂದ ಪ್ಲೇಸ್ ಇವಾಗಿರೋ ಹಂಪಿ ನಮ್ಮ ಕರ್ನಾಟಕ ಒಳಗಡೆ ಐತಿ. ಭಗವಾನ್ ಹನುಮಾನ್ ಅವರ ಜನ್ಮಸ್ಥಳ. ಬಸ್, ಸ್ಕೂಟರ್, ಓನ್ ವೆಹಿಕಲ್ ಹೋಗ್ಬೋದು. ಹಂಪಿ ಒಳಗಿರೋದು ಅಂಜನಾದ್ರಿ ಬೆಟ್ಟದ ಸ್ಟೆಪ್ಸ್ ನಮ್ದು ಹತ್ತದ ಸ್ಟಾರ್ಟ್ ಆಗೈತಿ. 575 ಸ್ಟೆಪ್ಸ್ ಅನ್ನ ನಾವಿವಾಗ ಹತ್ತಬೇಕು. ಪೂರಾ ಮಾಹಿತಿ ಯೂಟ್ಯೂಬ್ ಚಾನಲ್ ನಲ್ಲಿ ಇರುತ್ತೆ, ಚೆಕ್ ಮಾಡಿ. ಭಕ್ತಾದಿಗಳಿಗೆ ಸ್ಟೆಪ್ ಗಳನ್ನ ಹತ್ತಬೇಕಾದ್ರೆ ಸ್ವಲ್ಪನೂ ಬೇಜಾರಾಗಲ್ಲ, ಇಲ್ಲ ಸುಸ್ತಾಗಲ್ಲ. ಯಾಕಂತಂದ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಳಗಡೆ ರಾಮ್ ಸಿಯಾ ರಾಮ ಜಯ ಜಯ ರಾಮ್ ಅಂತಿರತ್ತೆ. ಹತ್ತಬೇಕಾದ್ರೆ ಯಾವ್ದು ತೊಂದರೆಗಳೇ ಆಗುದಿಲ್ಲ, ಯಾವ್ದು ಡಿಫಿಕಲ್ಟೀಸ್ ಇಲ್ಲ. ಜಾಸ್ತಿ ಮಕ್ಕಳು, ವಯಸ್ಕರು, ವಯಸ್ಸಾದವರು ಎಲ್ಲಾರು ಈ ಸ್ಟೆಪ್ಸ್ ಗಳನ್ನ ಆರಾಮ್ಸೆ ಹತ್ಕೊಂಡ ಮೇಲೆ ಹೋಗ್ಬೋದು. ಎಲ್ ನೋಡಿದ್ರು ಈ ತರ ಒಂದು ದೃಶ್ಯಗಳು ನೀವು ಕಾಣಿಸ್ತದೆ. ಆನ್ ದ ವೇ ಬರಬೇಕಾದ್ರೆ ನಿಮಗೆ ತುಂಗಭದ್ರಾ ನದಿಯನ್ನು ಕ್ರಾಸ್ ಮಾಡ್ಕೊಂಡು ಬರ್ಬೇಕಾಗತ್ತೆ. ಅದೇ ಒಂದು ರೋಮಾಂಚಕವಾದ ದೃಶ್ಯನ ನಾವು ಕಾಣಿಸ್ಕೋಬಹುದು ಇಲ್ಲಿ. ಎಷ್ಟೋ ಜನ ಭಕ್ತಾದಿಗಳು ಏನೆಲ್ಲ ಬೇಡ್ಕೊಂಡೆ ಈ ಪ್ಲೇಸಿಗೆ ಬರ್ತಾರೆ. ಫೈನಲಿ ನಾವು ಟಾಪ್ ಆಫ್ ದ ಹಿಲ್ ಅಂದ್ರೂ ಬಂದೇ ಬಿಟ್ವಿ. ಇವಾಗ ನಾವು ಟೆಂಪಲ್ ಒಳಗಡೆ ಹೋಗೋಣ ಅಂತ, ಸ್ವಲ್ಪ ದರ್ಶನ ಪಡ್ಕೊಳ್ಳೋಣ ಅಂತ. ಭಕ್ತಾದಿಗಳು ಏನೆಲ್ಲ ಬೇಡ್ಕೋತಾರೆ, ಏನೆಲ್ಲ ಹರಕೆ ಹೊತ್ಕೋತಾರ, ಅದರದ ವ್ಯವಸ್ಥೆನೂ ಇಲ್ಲಿರತ್ತ. ದೇವ್ರ ದರ್ಶನ ಪಡ್ಕೊಂಡ ನಾವಿವಾಗ ತೀರ್ಥವನ್ನ ಸೇವನೆ ಮಾಡ್ತಿದೀವಿ. ಭಕ್ತಾದಿಗ ಹೊರಗಡೆ ಬಂದ್ಕೊಳ್ಳೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಡ್ಲಾಗಿರತ್ತ. ವಿಜಯನಗರ ಸಾಮ್ರಾಜ್ಯ ಹಂಪಿಯನ್ನ ಕಣ್ತುಂಬಾ ನೋಡ್ಬೇಕಂತ ಹೇಳಿ ಬೆಟ್ಟದ ಮೇಲೆ ಕುತ್ಕೊಂಡು ಫುಲ್ ಎಕ್ಸ್ಪ್ಲೋರ್ ಮಾಡ್ದೆ. ಇಲ್ಲಿರೋ ಯಾವ ಮಂಗಗಳು ನಿಮಗೇನು ತೊಂದರೆ ಕೊಡಲ್ಲ. ಇಲ್ಲಿ ಬಂದು ನನಗಂತೂ ಬಹಳ ಖುಷಿ ಆಯ್ತು ಪ್ರಸಾದ ಸೇವನೆ ಮಾಡ್ಕೊಂಡೆ.